ಸಪ್ತರ್ಷಿ ಸಮರ್ಪಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಲೆನೋವು ಏನಪ್ಪ ಇದು ತಲೆನೋವು ಬಗ್ಗೆ ತಲೆನೋವು ಕೊಡ್ತಾ ಇದ್ದಾರಲ್ಲ ಅಂತ ಅಂದ್ಕೋಬೇಡಿ. ಸಾಮಾನ್ಯವಾಗಿ ತಲೆನೋವಿನಲ್ಲೇ ಸಾವಿರಾರು ಮೆಥಡ್ಗಳಿವೆ. ಸುಮ್ಮನೆ ತಲೆನೋವು ಒಂದೇ ಅಲ್ಲ. ನೋಡಿ, ತಲೆಯ ಹಣೆಯ ಭಾಗದಲ್ಲಿ ತಲೆನೋವು ಬರುತ್ತೆ, ನೆತ್ತಿಯ ಬರುತ್ತೆ, ತಲೆ ಹಿಂಭಾಗ ಬರುತ್ತೆ. ತಲೆಯ ಹಿಂಭಾಗ ತಲೆನೋವು ಬಂತು ಅಂದರೆ ಸಾಮಾನ್ಯವಾಗಿ ಕಣ್ಣಿನ ದೋಷದಿಂದ ಅಂತ ಹೇಳ್ಬೋದು. ನೆತ್ತಿಯ ಭಾಗದಲ್ಲಿ ಆದಾಗ BP ವೇರಿಯೇಷನ್ ಆಗಿದೆ ಅಂತ ಹೇಳ್ಬೋದು. ಸೈಡ್ಗಳಲ್ಲಿ ತಲೆನೋವು ಬಂದಾಗ ಟೆನ್ಷನಿಂದ ಹೇಳ್ಬೋದು. ಸಾಮಾನ್ಯ ವರ್ಗೀಕರಣ ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಕಣ್ಣುಗಳು ಭಾರ ಆಗಿರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ದೃಷ್ಟಿಯಿಂದ ಕೂಡ ತಲೆನೋವು ಬರುತ್ತೆ. ಆಯಿತು, ಏನು ಜನರಲ್ ಆಗಿ ತಿಳ್ಕೊಂಡು. ಇನ್ನೊಂದು ಕಾಯಿಲೆ ಇದೆ, ಮೈಗ್ರೇನ್ ಹೆಡೇಕ್ ಅಂದರೆ ಅರ್ಧ ತಲೆನೋವು. ಎಷ್ಟೋ ಜನಕ್ಕೆ ಮೈಗ್ರೇನ್ ಬಂದ್ಬಿಟ್ಟು ಪ್ರಾಣ ಬಿಟ್ಟುಬಿಡ್ತಾರೆ. ಅಯ್ಯೋ, ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಆತ್ಮಹತ್ಯೆಗಳು ಕೂಡ ಪ್ರಯತ್ನ ಪಡೋಕ್ಕೆ ಹೋಗ್ಬಿಡ್ತಾರೆ. ಹಾಗಾದ್ರೆ ಆ ಮೈಗ್ರೇನ್ ಹೆಡೇಕ್ಗೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಸಾಮಾನ್ಯವಾಗಿ ಮೈಗ್ರೇನ್ ಹೆಡೇಕ್ ಬರೋದು ದೇಹದಲ್ಲಿ ಉಷ್ಣಾಂಶ ವ್ಯತ್ಯಾಸ ಆದಾಗ ಅಥವಾ ಹೊಟ್ಟೆ ಒಳಗಡೆ ಫುಡ್ ಡೈಜೆಸ್ಟ್ ಆಗದೇ ಗ್ಯಾಸ್ ಫಾರ್ಮ್ ಮಾಡಿದಾಗ ತಲೆನೋವುಗಳು ಸಾಮಾನ್ಯವಾಗಿ ಬರುತ್ತೆ. ಬೇರೆ ಬೇರೆ ಕಾರಣಗಳಿರ್ಬೋದು. ನಾನು ಮೆಜಾರಿಟಿ ಕೇಸ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಎಷ್ಟು ಸತಿ ಕಣ್ಣುಗಳು ಭಾರ ಆಗುತ್ತೆ. ಹಾಗಾದರೆ ನಮ್ಮ ದೇಹದಲ್ಲಿ ವಿವಿಧ ಚಕ್ರಗಳು ನಿಮಗೆ ಗೊತ್ತಿದೆ. ಆಜ್ಞಾ ಚಕ್ರ ಗೊತ್ತಿದೆ, ಆಮೇಲೆ ಹೊಟ್ಟೆಯ ಭಾಗದಲ್ಲಿ ಮಣಿಪುರ ಚಕ್ರ ಗೊತ್ತಿದೆ, ಗಂಟಲಲ್ಲಿ ವಿಶುದ್ಧಿ ಚಕ್ರ ಗೊತ್ತಿದೆ. ಆ ಮೂರನ್ನು ಸರಿ ಮಾಡಿದಾಗ ನಿಮ್ಮ ತಲೆನೋವು ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಪ್ಪ, ನಾವೆಲ್ಲ ಮಾಡಿದ್ದೀನಿ, ಆದರೂ ಗುಣ ಆಗ್ತಾ ಇಲ್ಲ ಅಂತಂದರೆ ಬನ್ನಿ, ನಿಮಗಾಗಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಎಡಗೈ ಹೆಬ್ಬೆಟ್ಟನ್ನು ತಗೊಳ್ಳಿ. ಹೆಬ್ಬೆಟ್ಟಿನಲ್ಲಿ ಮೇಲ್ಗಡೆ ಭಾಗ ನಿಮ್ಮ ತಲೆಯ ರುಂಡವನ್ನು, ರುಂಡ ಮುಂಡ ಕೈಕಾರುಗಳು ಅಂತ ಹೇಳ್ತೀವಲ್ಲ, ಈ ತಲೆಯ ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಜಾಗಕ್ಕೆ ಒಂದು ಪೆನ್ಸಿಲ್ ತೊಗೊಂಡು ಅದರ ಹಿಂಭಾಗದಿಂದ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಒಂದು 30 ಟೈಮ್ಸ್. ಅದಕ್ಕೆ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳ್ತಾರೆ. ಪ್ರೆಸ್ ಮಾಡಿಬಿಟ್ಟು ಈ ಅರ್ಧ ಭಾಗಕ್ಕೆ ಮೇಲ್ಭಾಗಕ್ಕೆ ಪೂರ್ಣವಾಗಿ ಕಪ್ಪು ಬಣ್ಣವನ್ನು, ನಮ್ಮ ಈ ಸ್ಕೆಚ್ ಪೆನ್ನಲ್ಲಿ ಸಿಗುವಂತಹ ಕಪ್ಪು ಬಣ್ಣವನ್ನು ಇದಕ್ಕೆ ಹಾಕಿದಾಗ ಕಪ್ಪು ಬಣ್ಣ ಏನು ಮಾಡುತ್ತೆ, ನಮ್ಮ ತಲೆಯನ್ನು ಬ್ರೈನ್ನ ರೆಪ್ರೆಸೆಂಟ್ ಮಾಡುವಂತಹ ಜಾಗ ಇದು. ಅದರಲ್ಲಿರುವಂತಹ ಒಂದೊಂದು ಕಣಕಣಗಳು ಕೂಡ ಈ ಕತ್ತಲೆಯಲ್ಲಿ ಮುಗಿದಾಗ ಕಪ್ಪು ಬಣ್ಣದಲ್ಲಿ ಸೇರಿದಾಗ ಒಳಗಡೆ ಅದು ರಿಪೇರಿ ಮಾಡ್ತಾ ಹೋಗುತ್ತೆ. ನಮ್ಮ ತಲೆಯಲ್ಲಿರುವಂತಹ ಒಂದೊಂದು ಕಣಕಣಗಳು ಕೂಡ ಅದರ ನೋವು ಶಮನವಾಗ್ತಾ ಹೋಗ್ತಾ ಇರುತ್ತೆ. ಮೈಗ್ರೇನ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕಿಂತ ಇನ್ನೇನು ವರ ಬೇಕು ಹೇಳಿ ನಿಮಗೆ? ದಿನ ಮೈಗ್ರೇನ್ದು ಕಷ್ಟಪಟ್ಟು ವಾಮಿಟಿಂಗ್ ಬಂದು ಒದ್ದಾಡುವ ಬದಲು ಇದನ್ನು ಬಹಳ ಸುಲಭವಾಗಿ ಮಾಡ್ಬೋದು. ಇದರ ಜೊತೆಗೆ ರೇಖೆ ಗೊತ್ತಿದ್ದವರು ಚಕ್ರಗಳನ್ನು ಕೂಡ ಹೀಲಿಂಗ್ ಮಾಡ್ಕೋಬೋದು. ಒಂದು ಆಜ್ಞಾ ಚಕ್ರ, ಇನ್ನೊಂದು ವಿಶುದ್ಧ ಚಕ್ರ, ಮತ್ತು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಮಣಿಪುರ ಚಕ್ರ. 3 ಚಕ್ರಗಳನ್ನು ಸರಿ ಮಾಡ್ಕೊಳ್ಳೋ ಜೊತೆಗೆ ಈ ಬೆರಳಿಗೆ ಪ್ರೆಸ್ ಮಾಡಬೇಕು, ಮೊದಲು ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಆದಮೇಲೆ ಕಪ್ಪು ಬಣ್ಣವನ್ನು ಹಚ್ಕೊಳ್ಳೋದ್ರಿಂದ ಮೈಗ್ರೇನ್ ಸಾಕಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಬರೀ ಮಾತ್ರೆ ನುಂಗ್ತಾ ಇದ್ದರೆ ಅವತ್ತಿಗೆ ಕಡಿಮೆ ಆಗುತ್ತೆ. ಕಿಡ್ನಿ ಮೇಲೆ ಲೋಡ್ ಆಗಿ ಮುಂದೊಂದು ದಿನ ಡಯಾಲಿಸಿಸ್ಗೆ ಹೋಗ್ತೀರಾ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಮೈಗ್ರೇನ್ಗೆ ಸುಲಭ ವಿಧಾನ ಕಪ್ಪು ಬಣ್ಣ. ಕಪ್ಪು ಬಣ್ಣವನ್ನು ನಿಮ್ಮ ಹೆಬ್ಬೆಟ್ಟಿಗೆ ಹಾಕುವ ಮುಖಾಂತರ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಬೇರೆ ಥರ ತಲೆನೋವು ಬಂದಿದ್ದರೆ, ಕಣ್ಣು ರೆಪ್ಪೆ ಭಾರ ಆಗಿ ಇಂಥವೆಲ್ಲ ಆಯಿತು ಅಂತಂದರೆ ಕೈನಲ್ಲಿ ಉಪ್ಪನ್ನು ಹಿಡ್ಕೊಂಡಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮುಖಕ್ಕೆ ದೃಷ್ಟಿಯನ್ನು ತೆಗೆದುಕೊಳ್ಳಿ. ಅದನ್ನು ದೂರದಲ್ಲಿರುವಂತಹ ನೀರಿಗೆ ಹಾಕ್ತಾ ಇದ್ದೀನಿ ಅಂತ ಎಲ್ಲ ಕಲ್ಪನೆಯಲ್ಲಿ ಕೈನಲ್ಲಿ ಹೇಗೆ ಕಲ್ಪನೆ ಮಾಡ್ಕೋಬೇಕು ಅಂದರೆ, ಉಪ್ಪು ಹಿಡ್ಕೊಂಡಿದ್ದೀನಿ, ಆ ಉಪ್ಪು ನನ್ನ ಕೈಗೆ ಚುಚ್ತಾ ಇದೆ ಅಷ್ಟು ಕಲ್ಪನೆ ಮಾಡ್ಕೋಬೇಕು. ಆ ನೀರಿಗೆ ಹಾಕ್ತಾ ಇದ್ದೀನಿ ಅನ್ಬೇಕು. ಅಲ್ಲಿ ನೀರು ಇರೋದಿಲ್ಲ ಕಲ್ಪನೆಯಲ್ಲಿ. ಆ ನೀರಿಗೆ ಹಾಕಿದಾಗ ಚೂರು ಚೂರು ಶಬ್ದ ಕೇಳಿದೆ ಅಂತ ಅನ್ಕೋಬೇಕು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಒಂದು ಏನು ಇಂಟೆನ್ಷನ್ ಇರುತ್ತಲ್ಲ ಅದು ಇಲ್ಲಿ ವರ್ಕ್ ಆಗುತ್ತೆ. ಆ ತೆಗೆದು ಹಾಕಿದ ತಕ್ಷಣವೇ ಕಣ್ಣು ಭಾರವಾಗಿರುವಂತಹ ಕಣ್ಣು ರೆಪ್ಪೆಗಳು ರಿಲ್ಯಾಕ್ಸ್ ಆಗುತ್ತೆ. ತಲೆನೋವು ಕೂಡ ಕಡಿಮೆ ಆಗುತ್ತೆ, ಮೈಗ್ರೇನ್ ಕೂಡ ಕಡಿಮೆ ಆಗಿರುತ್ತೆ. ಹಾಗಾಗಿ ಸಾಕಷ್ಟು ತಲೆನೋವುಗಳನ್ನು ಔಷಧಿ ಇಲ್ಲದೇ ನೀವು ಕಡಿಮೆ ಮಾಡ್ಕೋಬಹುದು. ಇನ್ನು ಬೇಕಾದಷ್ಟು ಮೆಥಡ್ಗಳಿವೆ. ಯೋಗ ಇರ್ಬೋದು, ಬೇರೆ ಬೇರೆ ಥೆರಪಿಗಳಿವೆ. ಅದರ ಜೊತೆಗೆ ಈ ಮುಖ್ಯವಾಗಿ ಬಹಳ ಸಿಂಪಲ್ಲಾಗಿ ಮನೆಯಲ್ಲೇ ತಕ್ಷಣವೇ ಮಾಡಿಕೊಳ್ಳುವಂತಹ ಈ ಪರ್ಯಾಯ ಚಿಕಿತ್ಸೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ.